ಯಾರೆಲ್ಲ 8, 17, 26ನೇ ತಾರೀಕು ಕೊಟ್ಟಿರ್ತೀರಾ ಇವರೆಲ್ಲನೂ ಕೂಡ 8 ಸೀರೀಸ್ ಅಲ್ಲಿ ಬರ್ತೀರಾ. ಸೊ 8ನೇ ನಂಬರ್ನ ಆಡಳಿತ ನಡೆಸುವಂತ ಗ್ರಹ ಬಂದು ಶನಿ ಗ್ರಹ ಆಗಿರುತ್ತೆ. ತುಂಬಾ ಕಠಿಣ ಪರಿಶ್ರಮ ಮಾಡುವಂತವ್ರಾಗಿರ್ತಾರೆ. ಈ ವಿಚಾರಕ್ಕೆ ಅವ್ರು ಸ್ಟಿಕ್ ಆನ್ ಆಗ್ಬಿಟ್ರೆ ಅವ್ರು ಅದರಿಂದ ಈಚೆ ಕಡೆ ಬರೋದು ಬಹಳ ಕಷ್ಟ. ಇವ್ರಿಗೆ ಏಳಿಗೆ ಅನ್ನೋದು 35 ವರ್ಷದ ನಂತರನೇ ಇವರಿಗೆ ಒಂದು ಒಳ್ಳೆ ಏಳಿಗೆ ಅನ್ನೋದನ್ನ ಇವ್ರು ನೋಡ್ಬೋದು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಭಾ ಶೆಟ್ಟಿ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವಾಗ ಒಂದು ಸಮಯ ಅನ್ನೋದು ನಿಗದಿ ಆಗಿರುತ್ತೆ. ಒಬ್ಬ ಮನುಷ್ಯ ಹುಟ್ಟಿದ ದಿನಾಂಕ ನಮ್ಗೆ ತುಂಬಾ ಇಂಪಾರ್ಟೆಂಟ್, ಹುಟ್ಟಿದ ಸಮಯ ಕೂಡ ತುಂಬಾ ಇಂಪಾರ್ಟೆಂಟ್. ನಾವೆಲ್ಲೇ ಹೋಗ್ಬೇಕು ಅಂತಂದಾಗೂ ಕೂಡ ನಾವ್ ಎಷ್ಟ್ ಗಂಟೆಗೆ ಹೋಗ್ಬೇಕು, ಎಷ್ಟ್ ಗಂಟೆಗೆ ಮನೆಗೆ ವಾಪಸ್ ಬರ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಅಂದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ. ಅದೇನೆ ನಂಬರ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ದಿನಾಂಕದಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ, ಮತ್ತೆ ಅವರು ಯಾವ ರೀತಿಯಾದ ಒಂದು ಕೆಲಸಗಳನ್ನ ಮಾಡಿದ್ರೆ ಅವ್ರ ಜೀವನದಲ್ಲಿ ಏಳಿಗೆ ಆಗತ್ತೆ, ಅಥವಾ ಯಾವ್ದನ್ನ ಮಾಡ್ಲೇಬಾರ್ದು, ಯಾವ ನಂಬರ್ಸ್ನ ಫಾಲೋ ಮಾಡಬೇಕು, ಪ್ರತಿಯೊಂದು ಮಾಹಿತಿನೂ ಕೂಡ ನಾನೀಗ ಕೊಡ್ತಾ ಹೋಗ್ತೀನಿ. ಇನ್ನ ಯಾರೆಲ್ಲ 8, 17, 26ನೇ ತಾರೀಕು ಕೊಟ್ಟಿರ್ತೀರಾ ಇವರೆಲ್ಲನೂ ಕೂಡ 8 ಸೀರೀಸ್ ಅಲ್ಲಿ ಬರ್ತೀರಾ. ಸೊ 8ನೇ ನಂಬರ್ನ ಆಡಳಿತ ನಡೆಸುವಂತ ಗ್ರಹ ಬಂದು ಶನಿ ಗ್ರಹ ಆಗಿರುತ್ತೆ. ಸೊ ಇವರ ಸ್ವಭಾವ, ನಡವಳಿಕೆ ಎಲ್ಲ ಹೇಗಿರುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇವರು ತುಂಬಾ ಒಂದು ಹಾರ್ಡ್ ವರ್ಕರ್ ಆಗಿರ್ತಾರೆ. ತುಂಬಾ ಕಠಿಣ ಪರಿಶ್ರಮ ಮಾಡುವಂತವ್ರಾಗಿರ್ತಾರೆ. ಜೊತೆಗೆ ಇವ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇವ್ರ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ ಒಂದು ದೃಢ ನಿರ್ಧಾರದಲ್ಲಿ ಇರ್ತಾರೆ ಇವರು. ಒಂದು ವಿಚಾರಕ್ಕೆ ಅವ್ರು ಸ್ಟಿಕ್ ಆನ್ ಆಗ್ಬಿಟ್ರೆ ಅವ್ರು ಅದರಿಂದ ಈಚೆ ಕಡೆ ಬರೋದು ಬಹಳ ಕಷ್ಟ. ಇನ್ನೇ ಮಾಡ್ತೀನಿ, ಹಿಂಗೆ ಇರೋದು ನಾನು ಅನ್ನೋದು ಜಾಸ್ತಿ. ಮತ್ತೆ ಇವರು ಸ್ಮಾರ್ಟ್ ವರ್ಕ್ ಮಾಡೋದಕ್ಕಿಂತ ಹಾರ್ಡ್ ವರ್ಕ್ ಮಾಡೋದು ಜಾಸ್ತಿ. ಏನೇ ಕೆಲಸ ಕೊಟ್ರು ಕೂಡ ಜಾಸ್ತಿ ಕಷ್ಟಪಟ್ಟು ದುಡಿಯೋದಕ್ಕೆ ಇವ್ರು ಕರೆಕ್ಟ್ ಆಗಿರುವಂತವ್ರಾಗಿರ್ತಾರೆ. ಒಳ್ಳೆ ನಾಲೆಡ್ಜ್ ಇರುವಂತವ್ರಾಗಿರ್ತಾರೆ. ಒಳಗಡೆಯಿಂದ ಇವರು ಹೊರಗಡೆ ನೋಡಕ್ಕೆ ತುಂಬಾ ಕಠಿಣ ಸ್ವಭಾವದವರು ಅಂತ ಅನ್ಸಿದ್ರು, ಮನಸ್ಸು ಮಾತ್ರ ತುಂಬಾ ಸಾಫ್ಟ್ ಆಗಿರ್ತಾರೆ ಇವರು. ಒಂಥರ ಮೃದು ಸ್ವಭಾವದವರು. ಮನಸ್ಸೊಳಗಡೆ ಇವರು ತುಂಬಾ ಮೃದು ಆದ್ರೂ ಈಚೆ ಕಡೆ ಇವ್ರು ತೋರ್ಪಡಿಕೆ ಬಂದು ತುಂಬಾ ಹಾರ್ಡ್ ಅಪ್ಪ, ಇವ್ರೊಂದ್ ಸ್ವಲ್ಪ ರ್ಯಾಶ್ ಪರ್ಸನ್ ಅನ್ನೋ ತರನೇ ಇವರು ನೋಡೋ ತರ ಇವ್ರು ಇರ್ತಾರೆ. ಅಂಡ್ ಮತ್ತೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವ್ರ ಮನ್ಸೊಳಗಡೆ ಏನೇನೋ ಆಲೋಚನೆಗಳು ಓಡ್ತಾ ಇರುತ್ತೆ. ಇವ್ರು ಒಳ್ಳೆಯವರ, ಕೆಟ್ಟವರ, ಇವ್ರು ಸಾಫ್ಟಾ, ಇವ್ರು ತುಂಬಾ ಒಂಥರ ರ್ಯಾಶ್ ಪರ್ಸನ್ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗ್ಬಿಡುತ್ತೆ. ಇವ್ರಿಗೆ ಏಳಿಗೆ ಅನ್ನೋದು 35 ವರ್ಷದ ನಂತರನೇ ಇವ್ರಿಗೆ ಒಂದು ಒಳ್ಳೆ ಏಳಿಗೆ ಅನ್ನೋದನ್ನ ಇವ್ರು ನೋಡ್ಬೋದು. ಚಿಕ್ಕ ವಯಸ್ಸಿಂದ ಸ್ವಲ್ಪ ಕಷ್ಟನೇ ಜಾಸ್ತಿ ಆಗಿರುತ್ತೆ. ಏನಾದರೂ ಒಂದು ಪ್ರಾಬ್ಲಮ್ನ ಇವ್ರು ಫೇಸ್ ಮಾಡ್ತಾನೆ ಇರ್ತಾರೆ. ಇನ್ನು ಹೆಲ್ತ್ ಇಶ್ಯೂಸ್ ಅಂತ ಏನು ಬರ್ಬೋದು ಇವರಿಗೆ ಅಂತ ನೋಡಿದ್ರೆ, ಆಲ್ವೇಸ್ ಇವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ. ಅಲರ್ಜಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಸೈನಸ್ ಆಗಿರ್ಬೋದು, ಅಥವಾ ದೀರ್ಘಕಾಲದ ಕಾಯಿಲೆಗಳು, ತುಂಬ ಬೇಗ ವಾಸಿ ಆಗದಿರೋಂಥ ಕಾಯಿಲೆಗಳನ್ನ ಇವರು ಅನುಭವಿಸ್ತಿರ್ತಾರೆ. ಇನ್ನು ಇವರಲ್ಲಿರೋ ನೆಗೆಟಿವ್ ಪಾಯಿಂಟ್ಸ್ ಯಾವುದು ಅಂತಂದರೆ, ತುಂಬ ಇವರು ಹಠಮಾರಿತನ. ಒಂದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ರೆ ಅದು ಒಳ್ಳೆಯದೋ ಕೆಟ್ಟದೋ ಅದನ್ನೇ ಮಾಡ್ತೀನಿ ಅನ್ನೋದು, ನಾನು ಮಾಡಿದ್ದೇ ಕರೆಕ್ಟು ಅನ್ನುವಂಥ ಒಂದು ಸ್ವಭಾವ ಜಾಸ್ತಿ ಆಗಿರುತ್ತೆ. ಏನಾದರೂ ಪ್ರಯತ್ನ ಪಡಬೇಕು ಅಂದಾಗ ನೋಡಿ, ಇವರಲ್ಲಿ 2 ಥರ ಸ್ವಭಾವ. ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಪ್ರಯತ್ನ ಜಾಸ್ತಿ ಮಾಡಲ್ಲ. ಏನಾದ್ರು ಒಂದು ಕೆಲಸ ಬಂದರೆ ಅದನ್ನು ಮಾಡ್ಕೊಂಡು ಅದನ್ನೇ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಬಿಟ್ಟು ಬೇರೆ ಏನಾದಕ್ಕಾದ್ರೂ ಪ್ರಯತ್ನ ಪಡೋಣ, ಇನ್ನೊಂಚೂರು ಅಭಿವೃದ್ಧಿ ಆಗೋ ಕಡೆ ನೋಡೋಣ ಅಂದರೆ ಪ್ರಯತ್ನ ಮಾಡೋದಿಲ್ಲ. ಇದೇ ಇವರ ವೀಕ್ನೆಸ್ಸು. ಇವರು ಬೇರೆ ಬೇರೆ ಕೆಲಸಗಳನ್ನ ಪ್ರಯತ್ನ ಮಾಡೋದು, ಯಾವುದೇ ವಿಚಾರಗಳು ಬಂದರೂ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಇವ್ರು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಇವರಿಗೆ ಅಭಿವೃದ್ಧಿ ಆಗೋದು ಲೇಟು. 35 ಇಯರ್ಸ್ ಮೇಲೇ ಇವರಿಗೆ ಒಂದು ಯಶಸ್ಸು ಅನ್ನೋದು ಸಿಗೋದು ಈ ಕಾರಣಕ್ಕೋಸ್ಕರನೇ. ಇನ್ನು ಇವ್ರಿಗೆ ಇರುವಂಥ ಕೆರಿಯರ್, ಯಾವ ರೀತಿಯಾದ ಕೆರಿಯರ್ಗಳು ಇವ್ರಿಗೆ ಚೆನ್ನಾಗಾಗಿ ಬರುತ್ತೆ ಅಂತಂದರೆ, ಹಾರ್ಡ್ ವರ್ಕ್ ಜಾಸ್ತಿ ಮಾಡುವಂಥದ್ದು. ಮತ್ತು ಇವರಿಗೆ ಸ್ವಲ್ಪ ಲೋ ಲೆವೆಲ್ ವರ್ಕ್ಗಳು ಜಾಸ್ತಿ ಸಿಕ್ಕುತ್ತೆ. ಅಂದರೆ ಈ ಕೆಳವರ್ಗದ ಕೆಲಸಗಳು ಜಾಸ್ತಿ ಮಾಡೋಕ್ಕೆ ಇವರು ಇಷ್ಟಪಡ್ತಾರೆ. ಮತ್ತು ಸಿಗೋದು ಅಂಥ ಕೆಲಸಗಳೇ ಆಗಿರುತ್ತೆ. ಅಂದರೆ ಸರ್ವಿಸ್ ಓರಿಯೆಂಟೆಡ್ ಜಾಬ್ಸ್ ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವ್ರಿಗೆ ಸೂಟಬಲ್ ಆಗುವಂಥ ಕೆರಿಯರ್ಗಳು ಯಾವುದು ಅಂತ ನೋಡೋಕ್ಕೋದ್ರೆ, ಇವ್ರಿಗೆ ಸರ್ವಿಸ್ ಓರಿಯೆಂಟೆಡ್ ಜಾಬ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಮೈನಿಂಗ್ ಕೆಲಸಗಳು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗಳಾಗಿರ್ಬೋದು, ಮತ್ತು ಕನ್ಸ್ಟ್ರಕ್ಷನ್ ಕೆಲಸಗಳಾಗಿರ್ಬೋದು, ಇದೆಲ್ಲನೂ ಕೂಡ ಇವರಿಗೆ ಚೆನ್ನಾಗಿ ಸೂಟ್ ಆಗುವಂಥ ಕೆಲಸಗಳು. ಇವರು ಮಾಡಬೇಕಾಗಿರೋ ಎಜುಕೇಷನ್ ಯಾವುದು ಅಂತ ನೋಡೋಕ್ಕೋದ್ರೆ, ಅಕಲ್ಟ್ ಸೈನ್ಸ್ ಅಂದರೆ ಸೈನ್ಸ್ ಬಗ್ಗೆ ಓದುವಂಥದ್ದು, ಆಳವಾದ ಅಧ್ಯಯನ ಮಾಡುವಂಥದ್ದು ಇವ್ರಿಗಾಗುತ್ತೆ. ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಆಗಿಬರುತ್ತೆ. ಮೆಡಿಕಲ್ ಲೈನ್ ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇವ್ರಿಗೆ ಆಗಿಬರುವಂಥ ಲಕ್ಕಿ ನಂಬರ್ಸ್ ಯಾವುದು, ಅನ್ಲಕ್ಕಿ ನಂಬರ್ಸ್ ಯಾವುದು ಅಂತ ನೋಡೋಕ್ಕೆ ಬಂದಾಗ, 1 ಸೀರೀಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ, 3 ಸೀರೀಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ, ಮತ್ತು 5 ತುಂಬ ಚೆನ್ನಾಗಿ ಬರುತ್ತೆ. 6 ತುಂಬಾ ಇವ್ರಿಗೆ ಲಕ್ಕಿ ನಂಬರ್ ಆಗಿರುತ್ತೆ. 7 ಆಗುತ್ತೆ.
9 ಕೂಡ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಇವರಿಗೆ ಅನ್ಲಕ್ಕಿ ನಂಬರ್ಸ್ ಇದನ್ನು ಅವಾಯ್ಡ್ ಮಾಡಲೇಬೇಕು ಅನ್ನೋಂಥ ನಂಬರ್ ಯಾವುದು ಅಂತ ನೋಡಿದ್ರೆ 2 ಇವ್ರು ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಹಾಗೆ 4 ಕೂಡ ಇವ್ರು ಅವಾಯ್ಡ್ ಮಾಡ್ಕೊಂಡ್ರೇ ಒಳ್ಳೆಯದು. ಸೊ 4 ಇವರಿಗೆ ಸ್ವಲ್ಪ 50-50 ಅಂತ ಆಗಿರುತ್ತೆ. ಇನ್ನು ಕಲರ್ಸ್ ಯಾವ್ದು ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅಂತಂದರೆ ಇವರಿಗೆ ಬ್ಲ್ಯಾಕ್, ಬ್ಲೂ, ಬ್ರೌನ್ ಈ ಕಲರ್ಸ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಅವಾಯ್ಡ್ ಮಾಡಬೇಕಾಗಿರೋ ಕಲರ್ಸ್ ಯಾವುದು ಅಂತಂದರೆ ಇವರಿಗೆ ರೆಡ್ ಸೀರೀಸ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. 9 ಕೂಡ ಇವರಿಗೆ 50-50ನೇ. ಅದು ನಿಮಗೆ ಸಮ್ಟೈಮ್ಸ್ ಇವರಿಗೆ ಅನ್ಲಕ್ಕಿ ನಂಬರ್ ಅಂತಲೇ ಇವರಿಗೆ ಹೇಳ್ಕೊಬೋದು. 8ಗೆ 9 ಅಷ್ಟೊಂದು ಚೆನ್ನಾಗಿ ಆಗಿ ಬರ್ದಿರೋಂಥ ನಂಬರೇ ಹೌದು. ಇನ್ನು ಇವ್ರಿಗೆ ಆಗಿ ಬರೋವಂಥ ಡೈರೆಕ್ಷನ್ ಯಾವುದು ಅಂದರೆ ವೆಸ್ಟ್ ಡೈರೆಕ್ಷನ್ ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಮತ್ತು ಈ ದಿನಾಂಕದಲ್ಲಿ ಹುಟ್ಟಿರುವಂತಹ ಒಂದು ಸೆಲೆಬ್ರಿಟೀಸ್ ಯಾರ್ಯಾರು ಅಂತ ನೋಡೋದಾದರೆ ಮೊದಲನೇದು ಯೋಗೇಶ್ 8ನೇ ತಾರೀಕು ಹುಟ್ಟಿದ್ದಾರೆ. ಹಾಗೆ ನರೇಂದ್ರ ಮೋದಿಯವರು ಕೂಡ 17ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ ಅವರ ತಾಳ್ಮೆ ಅವ್ರನ್ನ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸಿದೆ, ಅವರ ಹಾರ್ಡ್ ವರ್ಕ್ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸಿದೆ, ಅವ್ರಿಗೆ ಎಷ್ಟು ಏಜ್ ಆದಮೇಲೆ ಅವ್ರಿಗೆ ಈ ಒಂದು ಅಭಿವೃದ್ಧಿ ಸಿಕ್ತು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದರಿಂದ ಅನ್ನೋದನ್ನು ನೀವೇ ಗಮನಿಸ್ಕೋಬೋದು. ಇನ್ನು ಪುನೀತ್ ಅವರು ಕೂಡ 17ನೇ ತಾರೀಕು ಹುಟ್ಟಿದ್ದಾರೆ. ಹಾಗೆ ಮದರ್ ತೆರೇಸಾ ಅವರು 26ನೇ ತಾರೀಕು ಹುಟ್ಟಿದ್ದಾರೆ. ಆಶಾ ಬೌನ್ಸ್ಲೆ ಅವರು ಕೂಡ 8ನೇ ತಾರೀಕು ಹುಟ್ಟಿದ್ದಾರೆ. ಮತ್ತು ಗಂಗೂಲಿ ಅವರು ಕೂಡ 8ನೇ ತಾರೀಕು ಹುಟ್ಟಿದ್ದಾರೆ. ಧರ್ಮೇಂದ್ರ ಅವರು ಕೂಡ 8ನೇ ತಾರೀಕು ಹುಟ್ಟಿದ್ದಾರೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಜೀವನದಲ್ಲೂ ಕೆಲವೊಂದನ್ನು ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಲೈಫು ಕೂಡ ತುಂಬಾ ಸಕ್ಸಸ್ ಕಾಣುತ್ತೆ. ನಿಮ್ಗೇನಾದರೂ ನಮಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಜೀವನದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ, ನಮಗೇನು ನೇಮ್ ಚೇಂಜ್ ಮಾಡಬೇಕು ಅಥವಾ ಯಾವ ನಂಬರ್ ತೊಗೋಬೇಕು, ಗಾಡಿಗೆ ಯಾವ ಥರ ನಂಬರ್ ಟ್ಯೂನಪ್ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಬೋದು. ಸೊ ಎಲ್ಲರಿಗೂ ಧನ್ಯವಾದಗಳು.